ಎಸ್ಡಿಪಿಐಯಿಂದ ಪ್ರತಿನಿಧಿಗಳ ಸಭೆ. ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಪ್ರಧಾನಿಗಳ ಸಭೆಗಳನ್ನು ನಗರದ ಜೆಕೆ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಜಿಲ್ಲಾಧ್ಯಕ್ಷರಾದ ಅಬ್ರಾರ್ ಅಹಮದ್ ರವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಚುನಾವಣಾಧಿಕಾರಿಗಳಾಗಿ ಆಗಮಿಸಿದ್ದ ರಾಜ್ಯ ಕಾರ್ಯದರ್ಶಿ ಅಕ್ರಮ್ ಮೌಲಾನಾ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಪಕ್ಷದ ಆಂತರಿಕ ಚುನಾವಣೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪಕ್ಷದ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಖಲೀಲ್ ಉಲ್ಲಾ, ಉಪಾಧ್ಯಕ್ಷರಾಗಿ ಶ್ರೀಮತಿ ವಹೀದಾ ಖಾನಂ ಹಾಗೂ ಸಿಕೆ ನಯಾಜ್ ಉಲ್ಲಾ, ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್, ಸಂಘಟನಾ ಕಾರ್ಯದರ್ಶಿಯಾಗಿ ನಸರುಲ್ಲಾ ಖಾನ್, ಕಾರ್ಯದರ್ಶಿಯಾಗಿ ಸೋಹೇಲ್ ಪಾಷಾ ಹಾಗೂ ಜವೀನ್ ನೂರ್, ಖಜಾಂಚಿಯಾಗಿ ಸೈಯದ್ ಇರ್ಫಾನ್ ಆಯ್ಕೆಯಾದರು. ಜಿಲ್ಲಾ ಸಮಿತಿ ಸದಸ್ಯರಾಗಿ ಸೈಯದ್ ಆರಿಫ್ ಸಿ, ಎಸ್ ಉಮರ್ ಫಾರೂಕ್ ಹಾಗೂ ಇಮ್ರಾನ್ ಗುಂಡ್ಲುಪೇಟೆ ಆಯ್ಕೆಯಾದರು. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ಮೌಲಾನಾ ಆಜಾದ್ ಹಾಸ್ಟೆಲ್ ಸಂಸ್ಥೆಯು ವಕ್ಫ್ ಸಂಸ್ಥೆ ಅಧೀನದಲ್ಲಿದ್ದು, ಸದರಿ ಸಂಸ್ಥೆಯು 1939ರಂದು ಮುಸ್ಲಿಂ ಎಜುಕೇಷನ್ ಅಸೋಸಿಯೇಷನ್ ಹೆಸರಿನೊಂದಿಗೆ ಪ್ರಾರಂಭವಾಗಿ ತದನಂತರ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಎಂದು ಹೆಸರು ಬದಲಾಯಿಸಲಾಗಿರುತ್ತದೆ. ಸಂಸ್ಥೆಯ ಮುಖ್ಯ ಉದ್ದೇಶ ಮುಸ್ಲಿಂ ಸಮುದಾಯದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುವುದಾಗಿರುತ್ತದೆ. ಸಂವಿಧಾನದಡಿಯಲ್ಲಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನವಾದಂಥ ಬದುಕನ್ನು ಕಲ್ಪಿಸಿಕೊಳ್ಬೇಕಾಗಿದ್ದು ಯಾರ ಜವಾಬ್ದಾರಿ ಆಗಿತ್ತು? ಆಳುವ ಸರ್ಕಾರಗಳ ಜವಾಬ್ದಾರಿ ಆಗಿತ್ತು. ಆದರೆ ಹಾಗೆ ಮಾಡ್ತಿದ್ದವ ಅಂದರೆ ಇಲ್ಲ ಅಂತಕ್ಕಂಥ. ಇವತ್ತು ನೀವು ನೋಡಿರ್ಬೋದು, ಮಸೀದಿ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ, ದೇವಸ್ಥಾನಗಳ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ, ಚರ್ಚ್ಗಳ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾದರೆ ಈ ದೇಶದಲ್ಲಿ ಬಡತನ ಮುಕ್ತ ರಾಷ್ಟ್ರವನ್ನು ಮಾಡಿದ್ದೀವಿ, ಎಲ್ಲೆಲ್ಲೂ ಬೆಳಕು ಚೆಲ್ತಾ ಇದ್ರೆ ಬಡತನ ಎಲ್ಲೂ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ಆಶ್ವಾಸ. ಸುವರ್ಣವತಿ ಜಲಾಶಯ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರುವ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ವಿಶೇಷ ಅನುದಾನ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ನಿರ್ಣಯ ಸಂಖ್ಯೆ 3, ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರುವ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಒತ್ತು ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ನಿರ್ಣಯ ಸಂಖ್ಯೆ 4, ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ. ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ಮೌಲಾನಾ ಆಜಾದ್ ಹಾಸ್ಟೆಲ್ ಸಂಸ್ಥೆಯು ವಕ್ಫ್ ಸಂಸ್ಥೆ ಅಧೀನದಲ್ಲಿದ್ದು, ಸದರಿ ಸಂಸ್ಥೆಯು 1939ರಂದು ಮುಸ್ಲಿಂ ಎಜುಕೇಷನ್ ಅಸೋಸಿಯೇಷನ್ ಹೆಸರಿನೊಂದಿಗೆ ಪ್ರಾರಂಭವಾಗಿ ತದನಂತರ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಎಂದು ಹೆಸರು ಬದಲಾಯಿಸಲಾಗಿರುತ್ತದೆ. ಸಂಸ್ಥೆಯ ಮುಖ್ಯ ಉದ್ದೇಶ ಮುಸ್ಲಿಂ ಸಮುದಾಯದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ. ಸಂವಿಧಾನದಡಿಯಲ್ಲಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನವಾದಂಥ ಬದುಕನ್ನು ಕಲ್ಪಿಸಿಕೊಳ್ಬೇಕಾಗಿದ್ದು ಯಾರ ಜವಾಬ್ದಾರಿ ಆಗಿತ್ತು? ಆಳುವ ಸರ್ಕಾರಗಳ ಜವಾಬ್ದಾರಿ ಆಗಿತ್ತು. ಆದರೆ ಹಾಗೆ ಮಾಡ್ತಿದ್ದವ ಅಂದರೆ ಇಲ್ಲ ಅಂತಕ್ಕಂಥ. ಇವತ್ತು ನೀವು ನೋಡಿರ್ಬೋದು, ಮಸೀದಿ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ, ದೇವಸ್ಥಾನಗಳ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ, ಚರ್ಚ್ಗಳ ಮುಂದೆ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾದರೆ ಈ ದೇಶದಲ್ಲಿ ಬಡತನ ಮುಕ್ತ ರಾಷ್ಟ್ರವನ್ನು ಮಾಡಿದ್ದೀವಿ, ಎಲ್ಲೆಲ್ಲೂ ಬೆಳಕು ಚೆಲ್ತಾ ಇದ್ರೆ ಬಡತನ ಎಲ್ಲೂ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟು ರಾಜಕೀಯ ಗೋಳೆ ಭಾಷಣ ಮಾಡ್ತಿದ್ದಾರಲ್ಲ. ಹಾಗಾದರೆ ಈ ದೇಶದಲ್ಲಿ ಯಾಕೆ ಭಿಕ್ಷೆ ಬೇಡ್ತಿದ್ದಾರೆ? ಇವತ್ತು ಕೂಡ ಭಾರತದಲ್ಲಿ BPL ಕಾರ್ಡ್ ಯಾಕಿತ್ತು? BPL ಕಾರ್ಡ್ ಯಾಕೆ ಕೊಟ್ಟಿದ್ದಾರೆ? ಬಡತನ ರೇಖೆಗಿಂತಲೂ ಕೂಡ ಕೆಳಗಿರ್ತಕ್ಕಂಥದ್ದು, ಬಿಲೋ ಪಾವರ್ಟಿ ಲೈನ್ ಅಂತಂದ್ರೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.